ಓಂ ಗನ್ ಗಣಪತಯೇ ನಮಃ. ಓಂ ಶ್ರೀ ಶರವಣ ಭವಾಯ ನಮಃ. ನಮಸ್ಕಾರ ವೀಕ್ಷಕರೇ, ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಬಹಳ ಮುಖ್ಯವಾದಂಥ ಹಾಗೂ ಪಾಸಿಟಿವ್ ವಿಚಾರವನ್ನು ತಿಳ್ಕೊಳ್ಳೋಣ. ಅದೇನಂತ ಅಂದರೆ 2025ರ ಎರಡನೆಯ ಭಾಗದಲ್ಲಿ ಶ್ರೇಷ್ಠ ಶುಭವೇಳ ಅನುಭವಿಸಲಿರುವ 5 ಮುಖ್ಯ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಜುಲೈ ನಂತರ ಬರುವ ತಿಂಗಳಿನಿಂದ ಯಾವ ಯಾವ ರಾಶಿಗೆ ಒಳ್ಳೆಯ ಸಮಯ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ನಾವು ಈಗ ಹೇಳೋ ರಾಶಿಗಳಿಗೆ ಶುಭಕಾಲ ಪ್ರಾರಂಭವಾಗಲಿದ್ದು ಉದ್ಯೋಗ, ವೈವಾಹಿಕ ಜೀವನ, ಆರೋಗ್ಯ, ಹಣಕಾಸು ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಉತ್ತಮ ಬೆಳಕು ಕಾಣುವ ಯೋಗ ಇರುತ್ತೆ ಅಂತ ಅರ್ಥ. ಇನ್ನು ಯಾವುದು ಆ 5 ರಾಶಿ ಅಂತ ತಿಳ್ಕೊಳ್ಳೋದಾದರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ ಆಗಿರುತ್ತೆ. ಮೇಷರಾಶಿಯಲ್ಲಿ 2025ರ ಜುಲೈ ತಿಂಗಳಿನಿಂದ ಶನಿ 6ನೇ ಮನೆಗೆ ಬರುತ್ತಾರೆ ಮತ್ತು ಗುರು 4ನೇ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಇದರಿಂದ ಗುರು ಶನಿ ಸಮನ್ವಯದಿಂದ ಗೃಹ ಸೌಖ್ಯ, ಆಸ್ತಿಯ ಯೋಗ ಮತ್ತು ಮನೆಯೊಳಗೆ ಶಾಂತಿಯ ಬೆಳವಣಿಗೆ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮಗೆ. ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರೋತ್ಸಾಹ ಜಾಸ್ತಿ ಇರುತ್ತೆ ಹಾಗೂ ಪ್ರಮೋಷನ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಮನೆ ಖರೀದಿಗೆ ಅವಕಾಶ ಇದೆ ಹಾಗೂ ಕುಟುಂಬದೊಂದಿಗೆ ಹೊಂದಾಣಿಕೆ ಕಾಣಿಸುತ್ತೆ. ಈ ರಾಶಿಯವರು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಬನಶಂಕರಿ ದೇವಿಯ ಪೂಜೆ ಮಾಡೋದು ಉತ್ತಮ ಆಗಿರುತ್ತೆ. ಇನ್ನು ಎರಡನೇ ರಾಶಿ ನೋಡೋದಾದರೆ ಅದು ಕಟಕ ರಾಶಿ ಆಗಿರುತ್ತೆ. ಜುಲೈ 2025ರ ನಂತರ ಗುರುವು ಲಗ್ನಸ್ಥಾನದಿಂದ 2ನೇ ಸ್ಥಳಕ್ಕೆ ಚಲನೆ ಮಾಡುತ್ತಿದ್ದಾರೆ. ಇದು ಧನಸ್ಥಾನಕ್ಕೆ ಆಗಿರುವ ಪ್ರಯಾಣ ಆಗಿರುತ್ತೆ. ಹಾಗೆ ಕಟಕ ರಾಶಿಯಲ್ಲಿ ಶನಿಯು ಅಷ್ಟಮ ಸ್ಥಾನದಿಂದ ದೂರ ಹೋಗುತ್ತಿದ್ದಾರೆ. ಇದು ಕಟಕರಿಗೆ ಒಂದು ಒಳ್ಳೆಯ ಸುದ್ದಿಯೇ ಸರಿಯಾಗಿರುತ್ತೆ. ಇವರಿಗೆ ಹಣಕಾಸು ಪರಿಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿಚಿತ್ರವಾದ ಬದಲಾವಣೆಯಿಂದ ಮುಕ್ತತೆ ಆಗಿರುತ್ತೆ. ವಿದೇಶ ಪ್ರಯಾಣ ಯೋಗವಿರುತ್ತೆ ನಿಮಗೆ ಈ ಸಮಯದಲ್ಲೇ. ನೀವು ಏನು ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಅಂದರೆ ಸೋಮವಾರ ಶ್ರೀ ಸೂರ್ಯನಿಗೆ ಅರ್ಘ್ಯ ನೀಡೋದು ಒಳ್ಳೆಯದಾಗುತ್ತೆ ಹಾಗೂ ನೀವು ಧನ್ಯವಾದ ಭಾವದಿಂದ ಹೀಗೆ ಮುಂದುವರೆದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮೂರನೆಯ ರಾಶಿ ಯಾವುದು ಅಂತ ತಿಳ್ಕೊಳ್ಳೋದಾದರೆ ಅದು ತುಲಾ ರಾಶಿಯಾಗಿರುತ್ತೆ. 2025 ಇನ್ನು ಉಳಿದಿರುವ ಸಮಯದಲ್ಲಿ ಶನಿ ತೃತೀಯ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಗುರು ಆಗಸ್ಟ್ನಿಂದ ಧನಲಾಭವನ್ನು ತರುವ 9ನೇ ಸ್ಥಾನಕ್ಕೆ ಚಲಿಸುತ್ತಿದ್ದಾರೆ. ಇದು ಧರ್ಮಸ್ಥಾನದ ಪ್ರಭಾವ ಆಗಿರುತ್ತೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಉದ್ಯೋಗ, ಕಂಪನಿಯ ಪ್ರಾರಂಭ ಅಥವಾ ಉದ್ಯಮದಲ್ಲಿ ಯಶಸ್ಸು ಕಾಣ್ಬೋದು. ಈ ರಾಶಿಯವರಿಗೆ ಪಿತೃಬಂಧುಗಳಿಂದ ಸಹಾಯ ಕಾಣಿಸುತ್ತೆ. ನೀವು ಈ ಸಮಯದಲ್ಲಿ ಧಾರ್ಮಿಕ ಯಾತ್ರೆ ತಗೋಬೋದು ಅಥವಾ ಮನೆಗೆ ದೇವರ ಪ್ರಭಾವ ಬರಲು ಜಾಸ್ತಿ ಸಾಧ್ಯತೆ ಇರುತ್ತೆ. ನೀವು ಏನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಅಂದರೆ ಶುಕ್ರವಾರ ದೇವಿಯ ಪಾದ ಪೂಜೆ ಮಾಡಿ. ಶುಕ್ರದ ಶಕ್ತಿ ತುಲಾರಾಶಿಗೆ ಮೂಲವಾಗಿರುತ್ತೆ. ಇನ್ನು 4ನೆಯ ರಾಶಿ ಬಂದು ಧನುರಾಶಿ ಆಗಿರುತ್ತೆ. ಈ ರಾಶಿಯವರು ಸಾಡೆಸಾತಿಯ ಕೊನೆಯ ಹಂತದಲ್ಲಿ ಇರುತ್ತಾರೆ. ಈ ಕಾಲದಲ್ಲಿ ಗುರು ಲಾಭಸ್ಥಾನದಲ್ಲಿ ಇರುತ್ತಾರೆ. ಗುರುದಶೆ ಮತ್ತು ಶನಿ ಪ್ರಯೋಗ ಇವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆಯನ್ನು ತರುತ್ತದೆ. ಈ ರಾಶಿಯವರಿಗೆ ಇಷ್ಟು ದಿನ ವಿಳಂಬವಾಗಿದ್ದ ಕೆಲಸಗಳು ಇನ್ನೂ ಮುನ್ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ವ್ಯವಹಾರದಲ್ಲಿ ಲಾಭ, ಹೊಸ ಗ್ರಾಹಕರ ಆಗಮನ ಆಗಿರುತ್ತೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸಂತೋಷ ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ. ಈ ರಾಶಿಯವರು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಗುರುವಾರದೊತ್ತು ಆಂಜನೇಯ ದೇವರ ಪೂಜೆ ಮಾಡೋದು ಬಹು ಉಪಯೋಗ ಆಗುತ್ತೆ ನಿಮಗೆ. ಹಾಗೂ ಇನ್ನು 5ನೆಯ ರಾಶಿ ಯಾವುದು ಅಂತ ತಿಳ್ಕೊಳ್ಳೋದಾದರೆ ಅದು ಕುಂಭರಾಶಿ ಆಗಿರುತ್ತೆ. ಈ ರಾಶಿಗೆ ಶನಿ ಲಗ್ನ ಸ್ಥಾನದಲ್ಲಿ ಇರುತ್ತಾರೆ. ಆದರೆ ಇದು ಒಂದು ರೀತಿಯಲ್ಲಿ ಆತ್ಮಶಕ್ತಿಯ ಉದಯ ಕಾಲ ಆಗಿರುತ್ತೆ. ಜುಲೈ ನಂತರ ಗುರು 4ನೇ ಸ್ಥಾನದಲ್ಲಿ ಪ್ರವೇಶಿಸುತ್ತಾರೆ. ಇದು ಗೃಹಲಕ್ಷ್ಮಿಯ ಕಾಲ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆ ಸುಧಾರಣೆ ಆಗಿರುತ್ತೆ. ನವೀನ ಆಸರೆ ಆಗಿರುತ್ತೆ. ಭೂಮಿ ಅಥವಾ ವಾಹನ ಖರೀದಿಗೆ ಯೋಗ ಜಾಸ್ತಿ ಆಗಿರುತ್ತೆ. ಮನೆಗೆ ಆಧ್ಯಾತ್ಮಿಕ ಶಕ್ತಿ ಕೂಡ ಪ್ರವೇಶ ಆಗುತ್ತೆ. ನೀವು ಈ ಸಮಯದಲ್ಲಿ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ನೀವು ಶನಿವಾರದೊತ್ತು ಶ್ರೀ ಶನೇಶ್ವರ ದೇವರ ಮಂದಿರಕ್ಕೆ ಭೇಟಿ ನೀಡೋದು ತುಂಬ ಒಳ್ಳೆಯ ಕೆಲಸ. ಈ 5 ರಾಶಿಗಳಿಗೆ 2025ರ ಎರಡನೆಯ ಭಾಗದಲ್ಲಿ ಬಹುಮುಖ ಶುಭಯೋಗಗಳು ಬರುವ ಸಾಧ್ಯತೆ ಇದೆ. ಆದರೆ ನೀವು ಧೈರ್ಯ, ಶ್ರಮ, ಶ್ರದ್ಧೆ ಇಟ್ಟರೆ ಈ ಕಾಲವನ್ನು ಸಂಪೂರ್ಣವಾಗಿ ಸದುಪಯೋಗಿಸಿಕೊಳ್ಳಬಹುದು.
ಯಾವುದೇ ಯೋಗ ಬರಬೇಕಾದರೆ ನಾವು ಪ್ರಯತ್ನ ಮಾಡಿದಾಗ ಮಾತ್ರ ಅದು ಫಲಿತಾಂಶ ಕೊಡುತ್ತೆ. ಹೀಗಾಗಿ ಈ ಸಮಯದಲ್ಲಿ ನಿಮ್ಮ ಕನಸುಗಳಿಗೆ ಜೀವ ನೀಡೋಣ. ಈ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.